ನಮದು ಗುತ್ತ ಬಂದು ಬಳಗ ಸೇರೋ ದಿನವೇ ಹಬ್ಬ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ನಾವು ಇವಾಗ ಇನ್ನೊಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಏನು ಫಂಕ್ಷನು ಎಲ್ಲ ನಿಮಗೆ ಆಮೇಲೆ ತಿಳಿಸ್ತೀನಿ. ಸೊ ಇವಾಗ ನಾವು ಇಲ್ಲಿಂದ ಅಂದರೆ ನಮ್ಮ ಮನೆಯಿಂದ ಒಂದು 8 ಜನ ಹೋಗ್ತಾ ಇದ್ದೀವಿ. ಹಾಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಊರಿಂದ ಬಂದಿದ್ದಾರೆ. ಅವರು ಒಂದು ಮಿನಿ ಬಸ್ ಮಾಡ್ಕೊಂಡು ಒಂದು 30 ಜನ ಬಂದಿದ್ದಾರೆ ಅಂತ. ಒಂದು 30 ಜನ ಬಂದಿದ್ದಾರೆ. ಅವ್ರು ಊರಿಂದ ಫಸ್ಟು ತುಮಕೂರಿಗೆ ಬಂದು ಅಲ್ಲಿ ಸ್ಟೇ ಮಾಡಿ ಇವತ್ತು ಬೆಳಗ್ಗೆ ಅಜ್ಜರ ಜೊತೆ ಎಲ್ಲ ಪೂಜೆ ಮಾಡಿಕೊಂಡು ಅಲ್ಲೇ ಪ್ರಸಾದ ಮಾಡಿ ಅಲ್ಲಿಂದ ಬಿಟ್ಟಿದ್ದಾರೆ. ಸೊ ನಾವು ಇಲ್ಲಿಂದ ಹೋಗ್ತೀವಿ, ಅವ್ರು ಅಲ್ಲಿಂದ ಬರ್ತಾರೆ. ಸೊ ಎಲ್ಲರೂ ಒಬ್ಬರು ಮನೆಗೆ ಹೋಗ್ತಾ ಇದ್ದೀವಿ. ಏನು ಫಂಕ್ಷನ್ ಅದೆಲ್ಲ ನಿಮಗೆ ಆಮೇಲೆ ತಿಳಿಸ್ತೀನಿ. ಸೊ ಬನ್ನಿ ಹೋಗೋಣ. ಯಾರ್ಯಾರು ಹೋಗ್ತಾ ಇದ್ದೀವಿ, ಆಮೇಲೆ ಊರಿಂದ ಯಾರ್ಯಾರು ಬಂದಿದ್ದಾರೆ ಅಂತ ನಿಮಗೆಲ್ಲ ತೋರಿಸ್ತೀನಿ ಆಮೇಲೆ. ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಾರೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಇಲ್ಲಿಂದ ನಾನು ನಮ್ಮ ಆಂಟಿ ಇಬ್ಬರು ಸೀರೆ ಉಟ್ಕೊಂಡು ರೆಡಿಯಾಗಿದ್ದೀವಿ. ಇನ್ನು ನಮ್ಮ ಜೊತೆ ಬೇರೆ ಹುಡುಗಿರು ಬರ್ತಾ ಇದ್ದಾರೆ. ನಾವಿವತ್ತು ಥೀಮ್ ಬಂದು ಕ್ರೇಪ್ ಮೈಸೂರು ಸಿಲ್ಕ್. ನಾನು ರೆಡ್, ಇವರು ಪಿಂಕ್ ಉಟ್ಕೊಂಡು ರೆಡಿಯಾಗಿದ್ದೀವಿ. ಆಮೇಲೆ ಕಂಪ್ಲೀಟ್ ಔಟ್ಫಿಟ್ ಎಲ್ಲರ ಜೊತೆ ಇನ್ನೊಂದ್ಸಲ ತೋರಿಸ್ತೀನಿ ನಾನು. ಊರಿಂದ ಬರಬೇಕಾದ್ರೆ ಎಲ್ಲ ಡಿಸೈಡ್ ಮಾಡ್ಕೊಂಬಂದಿದ್ರು. ಫಸ್ಟು ಒಂದು ಕಲರ್ ಥೀಮ್ ಅಂತ ಅಂದ್ಕೊಂಡ್ರು. ಆಮೇಲೆ ಅದೊಂಥರ ಯೂನಿಫಾರ್ಮ್ ಆಗುತ್ತೆ ಬೇಡ ಅಂತ ಹೇಳಿ ಎಲ್ಲರೂ ಈ ಥರ ಮೈಸೂರು ಸಿಲ್ಕ್ ಉಟ್ಕೊಳ್ಳೋಣ ಅಂತ ಈ ಥರ ಕ್ರೇಪ್ ಮೈಸೂರು ಸಿಲ್ಕ್ ಉಟ್ಕೊಂಡಿದ್ದೀವಿ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಊರಿಂದ ಡೈರೆಕ್ಟು ಸಿದ್ಧಗಂಗಾ ಮಠಕ್ಕೆ ಬಂದರು. ತುಮಕೂರಿಗೆ ಬಂದು ಅಲ್ಲಿ ನೈಟ್ ಸ್ಟೇ ಮಾಡಿ ನೆಕ್ಸ್ಟ್ ಡೇ ಬೆಳಗ್ಗೆ ಬೇಗ ಎದ್ದು ಅಜ್ಜರ ಹತ್ರ ಪೂಜೆ ಎಲ್ಲ ಮಾಡಿಕೊಂಡು ಅಲ್ಲೇ ಮಠದಲ್ಲಿ ಪ್ರಸಾದ ಮಾಡಿ ತುಮಕೂರಿಂದ ಬೆಂಗಳೂರಿಗೆ ಹೊರಟರು. ಸೊ ತುಮಕೂರಿಂದ ಒಂದು 30 ಸೀಟರ್ ಬಸ್, ಮಿನಿ ಬಸ್ ಥರ ಮಾಡಿದರು. ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಅವರು ಬೆಂಗಳೂರಿಗೆ ಹೊರಟರು. ತುಮಕೂರಿಂದ ಈ ಥರ ಮಿನಿ ಬಸ್ ಮಾಡಿಕೊಂಡು ಎಲ್ಲರೂ ಬೆಂಗಳೂರಿಗೆ ಹೊರಟಿದ್ದಾರೆ. ನೋಡ್ಬೋದು ಯಾರ್ಯಾರು ಬಂದಿದ್ದಾರೆ ಅಂತ. ನಮ್ಮ ಅಜ್ಜಿಗಳು, ನಮ್ಮ ಅತ್ತೆ, ಆಮೇಲೆ ನಮ್ಮ ಅಪ್ಪಾಜಿ ಮಮ್ಮಿ, ಆಮೇಲೆ ನಮ್ಮ ಕಾಕಂದಿರು, ನಮ್ಮ ಕಕ್ಕಿಯಂದಿರು, ನಮ್ಮ ಆಂಟಿಗಳು, ಅಷ್ಟು ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ದಾರೆ. ಸೊ ಮುಂದೆ ಬನ್ನಿ ಹೇಳ್ತೀನಿ ಯಾಕೆ ಬಂದಿದ್ದಾರೆ ಇವರೆಲ್ಲರೂ ಅಂತ ಹೇಳಿ. ಸೊ ಇವರು ಇಲ್ಲಿಂದ ತುಮಕೂರಿಂದ ಅರೌಂಡ್ 25 ಮೆಂಬರ್ಸ್ ಆದರೆ ನಾವು ನಮ್ಮ ಮನೆಯಿಂದ ಅರೌಂಡ್ 10 ಮೆಂಬರ್ಸ್ ಹೋಗಿದ್ವಿ. ಹಾಗೆ ಅಲ್ಲಿ ಡೈರೆಕ್ಟ್ ಆಗಿ ಮನೆಗೆ ಬರೋರು ಇನ್ನೂ ತುಂಬ ಜನ ಇದ್ದರು. ಸೊ ಟೋಟಲ್ ಅರೌಂಡ್ 45 to 50 ಮೆಂಬರ್ಸ್ ನಾವು ಹೋಗಿದ್ವಿ ಒಬ್ಬರ ಮನೆಗೆ. ಸೊ ಮುಂದೆ ನಿಮಗೆ ಕಂಪ್ಲೀಟಾಗಿ ತಿಳಿಸ್ತೀನಿ ಬನ್ನಿ ಏನು ಫಂಕ್ಷನ್ ಇದೆ ಅಂತ. ನಮ್ಮ ಜೊತೆ ಸ್ಪೆಷಲ್ ಗೆಸ್ಟ್ ಬರ್ತಿದ್ದಾರೆ ನೋಡಿ. ಯಾರು? ಬಾಲಂಗೋಶಿ ಬರ್ತಾ ಇದ್ದಾನೆ. ಅಂಕಲ್ ಬಾಲಂಗೋಶಿ ಇತ್ತ. ನಮ್ಮ ಯಜಮಾನ್ರು ರೆಡಿಯಾಗಿದ್ದಾರೆ. ಅಮಿತು ಎದಕ್ಕೊಂಟಿ ಅಮ್ಮ ಬಂಗಾರ? ಓಯ್ ಎಲ್ಲಿಗೊಂಟಿ? ಮಧು ಚಿನ್ನಿ ಹೊರಟಿದ್ದೀವಿ ಇವಾಗ. 1 2 3 4 5 6 ಇವಾಗ ಮನೆಗೆ ಹೋಗಿ ರೀಚ್ ಆದ್ವಿ. ನಾವು ಹೋಗೋಷ್ಟರಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಮುಂಚೆನೇ ಬಂದಿದ್ರು. ಸೊ ಅವರೆಲ್ಲ ಬಂದು ಕುತ್ಕೊಂಡಿದ್ರು. ಹೋಗಿ ಅವ್ರನ್ನೆಲ್ಲ ಮಾತಾಡಿಸಿ ನೋಡ್ಬೋದು ಎಷ್ಟು ಜನ ಇದ್ದೀವಿ ಹೆಣ್ಮಕ್ಳು ಅಂತ. ಗಂಡ್ಮಕ್ಳೆಲ್ಲ ಹೊರಗಡೆ ಕುತ್ಕೊಂಡಿದ್ರು. ಏನು ಫಂಕ್ಷನು ಅಂತಂದರೆ ನಮ್ಮ ತಂಗಿದು ಮದುವೆ ಫಿಕ್ಸ್ ಆಗಿದೆ. ಸೊ ಇದು ಫಸ್ಟ್ ಶಾಸ್ತ್ರ, ಮದುವೆದು ಫಸ್ಟ್ ಪ್ರೊಸೀಜರ್ ಅಂತ ಹೇಳ್ಬೋದು. ಫಸ್ಟು ಏನೋ ಹುಡುಗ ನಮ್ಮ ಮನೆಗೆ ಬರ್ತಾನೆ, ಹುಡುಗಿ ನೋಡ್ಕೊಂಡು ಹೋಗ್ತಾರೆ. ಆಮೇಲೆ ನಾವು ಅವ್ರ ಮನೆಗೆ ಹೋಗ್ತೀವಿ. ಅದೆಲ್ಲ ಪ್ರೊಸೀಜರ್ ಆದಮೇಲೆ ಶಾಸ್ತ್ರದಲ್ಲಿ ಇದು ಫಸ್ಟ್ ಪ್ರೊಸೀಜರ್ ಅಂತ, ಹೋಳಿಗೆ ಉಣ ಶಾಸ್ತ್ರ ಅಂತ. ಹುಡುಗಿ ಮನೆಯವರು ಹುಡುಗನ ಮನೆಗೆ ಹೋಗಿ ಹೋಳಿಗೆ ಊಟ ಮಾಡ್ಕೊಂಡು ಬರ್ತಾರೆ, ಅಂದರೆ ನಮ್ಗೆ ಒಪ್ಪಿಗೆ ಆಗಿದೆ ಅಂತ. ಅದು ಪ್ರೊಸೀಜರ್ ಇದು. ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕು ಮುಸಲಿಪುರ ಗ್ರಾಮ ನಿವಾಸಿಗಳಾದ ಲಿಂಗಸೂರು ರಮೇಶ್ ಶಾಸ್ತ್ರಿ ಅವರ ಧರ್ಮಪತ್ನಿ ಅನ್ನಪೂರ್ಣ ಇವರ ದ್ವಿತೀಯ ಸುಪುತ್ರಿ ಚಿರಂಜೀವಿ ಕುಂಕುಮ ಸೌಭಾಗ್ಯವತಿ ಸುಸ್ಮಿತಾ ಇವರ ಮದುವೆ ನಿಶ್ಚಿತಾರ್ಥ ಕಾರ್ಯಕ್ರಮ ಸಿಹಿ ಹಂಚಿಕೆ. ಎಲ್ಲರಿಗೂ ಒಪ್ಪಿಗೆ ಅಂತ ತಿಳಿಸಿದ ಮೇಲೆ ಅಲ್ಲಿದ್ದವ್ರಿಗೆಲ್ಲರಿಗೂ ಸಕ್ರೆ ಹಂಚ್ತಾರೆ. ಮಾಡ್ಬೇಕಾ ಸ್ವಲ್ಪ? ನೀವಿಬ್ರು ಫ್ರೆಂಡ್ಸ್ ಆದ್ರಾ? ಓಯ್ ತಿಮ್ಮಿ ಇಲ್ಲಿ ನೋಡಿಲಿ, ಹೇಳ ಏನಂತ ಹೆಸರು ಕೇಳು. ಮಮ್ಮು ಊಟ ಮಾಡೋಣ ಬಾನು.
ಈ ಹತ್ತು ಬಿಡ್ತಾನ ಬಿಡು. ಇದು ಮದುವೆಯಲ್ಲೇ ಫಸ್ಟ್ ಪ್ರೊಸೀಜರ್ ಅಂತಲೇ ಹೇಳ್ಬೋದು. ಹುಡುಗಿ ಕಡೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಹೋಗಿ ಫಸ್ಟು ಹುಡುಗನ ಮನೆತನ ಎಲ್ಲ ನೋಡಿಕೊಂಡು ಅವ್ರ ಮನೇಲಿ ಹೋಳಿಗೆ ಊಟ ಮಾಡ್ಕೊಂಬರ್ತಾರೆ. ರಿಲೇಟಿವ್ಸ್ನೆಲ್ಲರೂ ಕರ್ಕೊಂಡು ಹೋಗಬೇಕು. ಅದಾದಮೇಲೆ ಹುಡುಗನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹುಡುಗಿ ಮನೆಗೆ ಬಂದು ಹೋಳಿಗೆ ಊಟ ಮಾಡ್ತಾರೆ. ಇದು ಮದುವೆದು ನಮ್ಮ ನಾರ್ತ್ ಕರ್ನಾಟಕ ಕಡೆ ಈ ಥರ ಫಾಲೋ ಮಾಡ್ತೀವಿ ನಾವು. ಸೊ ನಿಮ್ಮ ಕಡೆ ಎಲ್ಲ ಹೇಗಿರುತ್ತೆ ಪ್ರೊಸೀಜರ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡ್ಕಕ್ಕ VVIPಗೆ ಯಾರ್ದು ಇಟ್ಬಿಡು ಬ್ಯಾಗ್. ಎಲ್ಲರದು ಊಟ ಆದಮೇಲೆ ಇನ್ನೇನು ಹೊರಡಬೇಕು. ಇವಾಗ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ನಿಂತ್ಕೊಂಡು ಹುಡುಗನ ಜೊತೆ ಫೋಟೋಸ್ ತೆಗ್ಸ್ಕೊತಾ ಇದ್ದಾರೆ. ಫಂಕ್ಷನ್ ಮುಗೀತು, ಎಲ್ಲ ಚೆನ್ನಾಗಾಯಿತು. ಇವಾಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಬರಬೇಕಾದ್ರೆ ಕಾರಲ್ಲಿ ಬಂದಿದ್ವಿ, ಇವಾಗ ಬಸ್ಸಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಜೊತೆ ರಿಟರ್ನ್ ಹೋಗ್ತಾ ಇದ್ದೀವಿ. ಇವಾಗ ಫಂಕ್ಷನ್ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲರನ್ನೂ ನಮ್ಮ ಮನೆಗೆ ಕರ್ಕೊಂಡೋಗಿ ಎಲ್ಲರೂ ನಾಳೆ ವಾಪಸ್ ಊರಿಗೆ ಹೋಗ್ತಾರೆ. ನಮ್ಮದು ಕಾಟು ಬಸ್ ಚೇಂಜ್ ಆಗಿದೆ, ಈಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಎಲ್ಲರೂ. ಎಲ್ಲ ಯಾವ ಊರಿಂದ ಬಂದಿರಿ? ನೋಡಲ್ಲ, ಯಾವ ಊರಿಂದ ಬಂದಿರಿ ಎಲ್ಲರೂ? ಯಾವ ಜಾತ್ರೆಗೆ ಹೊಂಟಿರಿ? ಎಲ್ಲ ಲಗೇಜ್ ಹಿಡ್ಕೊಂಡು ಎಲ್ಲ ಹೊಂಟಾರಿ. ಅದು ದೊಡ್ಡ ಬಸ್ ಆಗಿದ್ದರಿಂದ ಒಳಗಡೆ ಬರೋಕ್ಕಾಗಲಿಲ್ಲ, ಅದಕ್ಕೆ ಮೇನ್ ರೋಡ್ಗೆ ಸ್ಟಾಪ್ ಮಾಡಿದ್ರು. ನೋಡ್ಬೋದು ಎಲ್ಲ ಲಗೇಜ್ ಇಟ್ಕೊಂಡು, ಅದು ಬೇರೆ ತುಂಬ ಲಗೇಜ್ ಜಾಸ್ತಿ ಜನ ಇದ್ರಲ್ಲ, ಲಗೇಜ್ ಜಾಸ್ತಿ ಇತ್ತು. ಎಲ್ಲರೂ ಅವ್ರವ್ರ ಲಗೇಜ್ ಇಟ್ಕೊಂಡು ಮನೆ ಕಡೆ ಹೊರಟಿದ್ವಿ. ಇವಾಗ ಮನೆ ರೀಚ್ ಆದ್ವಿ. ನಮ್ಮ ತಂಗಿ ಮನೆ ತುಂಬ ದೂರ ಇದೆ, 2 ತಾಸು ಡುಮಿ, ಇಲ್ಲಿಂದ 2 ತಾಸು ದೂರ. ಸೊ ಇವಾಗ ಹೌಸ್ಫುಲ್ ಆಗಿದೆ ಮನೆ, ನೋಡ್ಬೋದು ಹೌಸ್ಫುಲ್ ಆಗಿ ಆಲ್ರೆಡಿ ಕಿಚನ್ ಡ್ಯೂಟಿ ನಡೆದಿದೆ ಇಲ್ಲಿ ಎಲ್ಲರದು. ಆ ಕಡೆ ಚಹಾ, ಈ ಕಡೆ ಊರಿಗೆ ಹೋಗ್ತಾ ಇದ್ದಾರೆ, ಅದಕ್ಕೆ ಅವ್ರಿಗೆ ಚಪಾತಿ ಬುತ್ತಿ ಕಟ್ಟೋದು. ಇಲ್ಲಿ ನೋಡ್ಬೋದು ಊರಿಗೆ ಹೋಗೋರಿಗೆಲ್ಲ ಇಲ್ಲಿ ಬುತ್ತಿ ಕಟ್ಕೊಂತಿದ್ದಾರೆ. ಇಲ್ಲಿ ಗಂಡು ಮಕ್ಳೆಲ್ಲ ರೆಸ್ಟ್ ಮಾಡ್ತಿದ್ದಾರೆ ಕುಂತು. ಅಲ್ಲಿ ಮಕ್ಕೊಂಡಂಗಿರಿ, ಒಳಗೆ ಮಕ್ಕೋರು ಯಾರು ಮಕ್ಕೊಂತೀರಿ? ರೂಮ್ ಖಾಲಿ ಐತೆ. ಇಲ್ಲಿ ಹೆಣ್ಮಕ್ಳು ಚಿಲ್ ಮಾಡ್ತಿದ್ದಾರೆ. ಹೌಸ್ಫುಲ್ ಮನೆ ನೋಡಿ, ಹೌಸ್ಫುಲ್ ಆಗಿದೆ. ಡುಮಿ ನೀರಂತ ಕೊಡು. ಇವಾಗ ಸ್ವಲ್ಪ ಜನ ಹೋಗ್ತಾರೆ ಊರಿಗೆ, ನಾಳೆ ಸ್ವಲ್ಪ ಜನ ಹೋಗ್ತಾರೆ. ನಮ್ಮ ಕಾಕಕ್ಕೆ ತಲೆ ಕೂದಲೇ ಇಲ್ಲ, ಭಾಷಣಕ್ಕೆ ಬೇಕಂತ. ಅದು ರೂಢಿ ಆದ್ರೆ ಹಿಂಗೆ ಅಲ್ಲ ಕಕ್ಕೆ? ಏನಂತಿ? ಅಭ್ಯಾಸ ಅಲ್ಲ ಅಲ್ಲ ಹುಡುಗ, ತಲೆ ಕೂದಲೇ ಇಲ್ಲ ಆದ್ರೆ ಭಾಷಣಕ್ಕೆ ಬೇಕಂತ. ಇಲ್ಲೆಲ್ಲ ತಲೆ ಬಾಚ್ಕೊಂಡು ಪೌಡರ್ ಹಚ್ಕೊಂತಿದ್ದಾರೆ ಇವರೆಲ್ಲ. ಇವಾಗ ಎಲ್ಲರೂ ಊಟಕ್ಕೆ ಕುಂತ್ಕೊಂಡಿದ್ದಾರೆ ಇಲ್ಲಿ. ಏನೇನು ಊಟ ಮಾಡಕತ್ತೀರಿ ನೀವು? ಚಿತ್ರಾನ್ನ, ಕಟ್ಟಗೆ ರೊಟ್ಟಿ, ಗಟ್ಟಿಬೇಳೆ, ಬದನೆಕಾಯಿ ಮಾಡ್ಕೊಂಬಂದಿದ್ದೇನೆ ಊರಿಂದ. ಅದು ಬೇಳೆ, ಚಿತ್ರಾನ್ನ, ಕೆಂಪು ಚಟ್ನಿ ಎಲ್ಲ ಐಟಮ್ಸ್ ಖಾಲಿ ಆಗ್ಬಿಟ್ಟಿದೆ. ಖಾಲಿ ಪಾತ್ರೆ ಕಾಣಕತ್ತವೆಲ್ಲ. ನೀವು ಉಣಲ್ಕಿ ಅದ್ರಾಗೇನು ಹಾಕೊಂಡಿಲ್ಲ ಇದಕ್ಕೆ? ಎಲ್ಲರೂ ಹೊಂಟ್ರು ಊರಿಗೆ. ಬಾಯ್. ಇಲ್ಲಿ ಇವಾಗ ಇವರೆಲ್ಲ ಊರಿಗೆ ಹೊಂಟಿದ್ದಾರೆ. ಬಾಯ್. ಮತ್ತೆ ಯಾವಾಗ ಬರ್ತೀರಿ? ಮತ್ತೆ ನೆಕ್ಸ್ಟ್ ಇವಾಗ ಶಾಪಿಂಗ್ ಮಾಡಕ್ಕೆ ಬರ್ತಾರೆ ಫಸ್ಟು. ಓಕೆ, ಫಸ್ಟು ಇವಾಗ ಮತ್ತೆ ಶಾಪಿಂಗ್ ಬರ್ತಾರೆ. ಬಾಯ್. ಓಕೆ.